ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ವ್ಲಾಗಿಂಗಿಗೆ ಯೂಸ್ ಮಾಡುವಂಥ ಕ್ಯಾಮ್ರಾ ಯಾವುದು? ನಾನು ಟ್ರಾವೆಲಿಂಗ್ ಮಾಡ್ತೀನಿ, ಫೋಟೋಗ್ರಫಿ ಮಾಡಬೇಕು, ಯಾವ ಕ್ಯಾಮ್ರಾ ಒಳ್ಳೆಯದು? ನನಗೆ 50,000 ಬಜೆಟ್ ಇದೆ, ಯಾವ ಕ್ಯಾಮ್ರಾ ತೊಗೊಳ್ಳಿ? ಇನ್ಸ್ಟಾಗ್ರಾಮಲ್ಲಿ ಹೈ ಕ್ವಾಲಿಟಿ ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವ ಕ್ಯಾಮ್ರಾನ ಯೂಸ್ ಮಾಡಬೇಕು? ಈಗಷ್ಟೇ ಫೋಟೋಗ್ರಫಿನ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವ ಕ್ಯಾಮ್ರಾ ತೊಗೊಳ್ಳಿ? ಯಾವ ಬ್ರ್ಯಾಂಡ್ ಬೆಸ್ಟು? ಈ ಥರ ಎಷ್ಟೊಂದು ಪ್ರಶ್ನೆಗಳು ನಮಗೆ ಆಗಾಗ ಬರ್ತಾನೆ ಇರುತ್ತೆ. ಸೊ ಹಾಗೆ ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಹಾಗೆಯೇ ನಾವೀಗ ರೀಸೆಂಟ್ಲಿ ತೊಗೊಂಡಿರೋಂಥ ಈ ಒಂದು ವ್ಲಾಗಿಂಗ್ ಕ್ಯಾಮ್ರಾನ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಇದು ಯಾವುದು ಕ್ಯಾಮ್ರಾ, ಎಷ್ಟು ಬೆಲೆ ಬಾಳುತ್ತೆ, ಇದರ ವಿಶೇಷತೆಗಳೇನಿದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ. Z30 ಅನ್ನೋ ಒಂದು ಕ್ಯಾಮ್ರಾನ ನಾನೀಗ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ವ್ಲಾಗಿಂಗ್ ಪರ್ಪಸ್ಗೆ ಟ್ರಾವೆಲ್ ಮಾಡ್ತಾ ನಾನು ವೀಡಿಯೋಗಳನ್ನ ಮಾಡ್ತೀನಿ. ವೀಡಿಯೋಗಳನ್ನ ನಾನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಂಚ್ಕೊಳ್ತೀನಿ. ಹೈ ಕ್ವಾಲಿಟಿ ವೀಡಿಯೋನ ಮಾಡಬೇಕು ಅಂತ ಯಾರು ಪ್ರಯತ್ನ ಪಡ್ತಾ ಇರ್ತಾರೆ ಅಂಥವ್ರಿಗಂತಾನೆ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ. ಮಿರರ್ಲೆಸ್ ಕ್ಯಾಮ್ರಾ ಇದಾಗಿದೆ. ನಿಕಾನ್ ಕ್ಯಾಮ್ರಾಗಳಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗ್ತಾ ಬರ್ತಾ ಇದೆ. ಸೊ ಈಗ ರೀಸೆಂಟ್ಲಿ ಬಂದಿರೋವಂಥ ಮಿರರ್ಲೆಸ್ ಕ್ಯಾಮ್ರಾಗಳಲ್ಲಿ ಬೇರೆ ಒಂದು ಬ್ರ್ಯಾಂಡ್ಗಳಿಗೆ ಈಕ್ವಲೆಂಟ್ ಆಗಿ ಪೈಪೋಟಿ ಕೊಡ್ತಾ ಇರೋವಂಥ ಕ್ಯಾಮ್ರಾ ಅಂದರೆ ಇದು Z30. ಬಾಡಿ ಮೇಕಿಂಗ್ ನೋಡ್ತಾ ಇದ್ರೇ ಒಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋಂಗೆ ಮಾಡಿದ್ದಾರೆ ಇದಂತೂ ಮೇಕಿಂಗು. ನಾನು ನೋಡಿರೋವಂಥ ನಿಕಾನ್ ಕ್ಯಾಮ್ರಾಗಳಲ್ಲೇ ಇದು ಬಾಡಿ ಮೇಕಿಂಗ್ ನನಗೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಈಗ FX ಸೀರೀಸ್ ಒಂದು ಕ್ಯಾಮ್ರಾಗಳು ಬರ್ತಾ ಇದೆ ಸೋನಿಲಿ, ಅದರದ್ದು ಹೇಗೆ ಒಂದು ಮೆಟಲ್ ಲುಕ್ ಆಡುವಂಥ ಬಾಡಿ ಏನಿದೆ, ಶಾರ್ಪ್ ಕಟ್ಟಿಂಗ್ ಎಡ್ಜಸ್ಸು, ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಇರುವಂಥ ಒಂದು ಮೇಕಿಂಗ್ ಇದೆ ಇದರಲ್ಲಿ. ಹಾಗೆಯೇ ನಾವು ನೋಡಿದ್ರೆ ಈ ಕ್ಯಾಮ್ರಾದಲ್ಲಿ ನಮಗೆ ವ್ಯೂ ಫೈಂಡರ್ ಇಲ್ಲ. ಯೂಶ್ವಲಿ ನಾವು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡುವಾಗ ಬೇರೆ ಕ್ಯಾಮ್ರಾಗಳಲ್ಲಿ ವ್ಯೂ ಫೈಂಡರ್ ಅಂತ ಇರುತ್ತೆ. ಆದರೆ ಇದು ವ್ಲಾಗಿಂಗ್ ಪರ್ಪಸ್ಗೆ ಅಂತ ಇರೋದ್ರಿಂದ, ಹಾಗೆ ವಿಡಿಯೋಗೆ ಜಾಸ್ತಿ ಪ್ರಯಾರಿಟಿ ಕೊಟ್ಟಿರೋದ್ರಿಂದ ವ್ಯೂ ಫೈಂಡರ್ನ ನಾವಿಲ್ಲಿ ಕೊಡದೇ ಇರೋವಂಥದ್ದನ್ನು ಕೂಡ ನೋಡ್ಬೋದು. ಹಾಗೆ ವ್ಲಾಗಿಂಗ್ ಮಾಡೋರಿಗೆ, ಹಾಗೆ ಹೊಸದಾಗಿ ಫೋಟೋಗ್ರಫಿ ಶುರು ಮಾಡೋರಿಗೆ ಅಂತಲೇ ಈಸಿ ಮತ್ತು ಕನ್ವಿನಿಯೆಂಟ್ ಆಗಿರಲಿ ಅಂತ ತುಂಬ ಈಸಿ ಆಗಿರುವಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಮೆನ್ಯೂ ಆಪ್ಷನ್ಗಳು ಕೂಡ ತುಂಬಾ ಈಸಿ ಆಗಿದೆ ಈ ಕ್ಯಾಮ್ರಾದಲ್ಲಿ. ಈ ಕ್ಯಾಮ್ರಾದಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅಂದರೆ, ಸುಮಾರು 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆಗಿದೆ ಇದು. ಕಿಟ್ ಲೆನ್ಸ್ ಆಗಿಯೇ ನಮಗೆ 1650 ಅಂತ ಒಂದು ಫೋಕಲ್ ಲೆಂತ್ ಇರುವಂತಹ ಲೆನ್ಸ್ ಕೂಡ ಇದ್ರ ಜೊತೆ ಕೊಡ್ತಾರೆ. ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಅಂತ 50-250 ಅಂತ ಇನ್ನೊಂದು ಬೇರೆ ಫೋಕಲ್ ಲೆಂತ್ ಇರುವಂಥ ಲೆನ್ಸ್ ಕೂಡ ನಾವು ತೊಗೋಬೋದು. ನನಗೆ ಈ ಕ್ಯಾಮ್ರಾದಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದ್ದ ಫೀಚರ್ ಏನು ಅಂದರೆ, ಈ ಥರ ರೊಟೇಟಬಲ್, ಟಿಲ್ಟ್ ಮಾಡಿ ಮತ್ತು ರೊಟೇಟ್ ಮಾಡ್ಬೋದಾಗಿರೋಂತಹ ಒಂದು ಡಿಸ್ಪ್ಲೇ. ಸುಮಾರು 3 ಇಂಚಿನ LCD ಡಿಸ್ಪ್ಲೇ ಇದೆ ಇದು. ಹಾಗೆ ಟಚ್ ಸ್ಕ್ರೀನ್ ಕೂಡ ಆಗಿದೆ ಇದು. ಸೊ ಈ ಒಂದು ಡಿಸ್ಪ್ಲೇ ನಮಗೆ ಈಗ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ನಾನು ಹೀಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೂ ನನ್ನ ಕಡೆ ತಿರುಗಿಸಿ ನೋಡೋದಕ್ಕೆ ಡಿಸ್ಪ್ಲೇ ಕಾಣೋ ಥರ ಒಂದು ಆಪ್ಷನ್ ಇರುತ್ತೆ. ಸೊ ಇದು ಒಂದು ನನಗೆ ತುಂಬ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. 4K ಅಲ್ಟ್ರಾ HD ಫುಲ್ HD 120p ರೆಸಲ್ಯೂಷನ್ ಕೂಡ ಯೂಸ್ ಮಾಡ್ತಾ ಸ್ಲೋ ಮೋಷನ್ ಇಲ್ಲ ಫಾಸ್ಟ್ ಮೋಷನ್ ವೀಡಿಯೋಗಳನ್ನ ಕೂಡ ಈಸಿಯಾಗಿ ಶೂಟ್ ಮಾಡ್ಬೋದು. ವೈಫೈ ಕಂಪ್ಯಾಟಿಬಿಲಿಟಿ ಆಗಿರೋದ್ರಿಂದ ಸ್ನ್ಯಾಪ್ಬ್ರಿಡ್ಜ್ ಅನ್ನೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಮೊಬೈಲ್ ಅಪ್ಲಿಕೇಶನ್ನಲ್ಲೇ ಈ ಕ್ಯಾಮ್ರಾನ ಆಪ್ರೇಟ್ ಮಾಡ್ಬೋದು. ವಿಡಿಯೋ ಮೇಕಿಂಗ್ಗೆ ಮತ್ತು ಫೋಟೋಗ್ರಫಿಗೆ ಅಂತಲೇ ಕ್ಲೀನಾಗಿ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಪರ್ ಇರಲಿ ಅಂತ ಸ್ವಲ್ಪ ಡೀಪ್ ಗ್ರಿಪ್ ಇರುವಂಥ ಒಂದು ಮೇಕಿಂಗ್ನ ಮಾಡಿದ್ದಾರೆ ಬಾಡಿಲಿ. ಇದನ್ನು ಹೀಗೆ ಇಟ್ಕೊಂಡು ಆರಾಮಾಗಿ ನಾವು ಶೂಟ್ ಮಾಡ್ಬೋದು. ನಾನು ಇದಕ್ಕೆ ಒಂದು ಈಗ ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಕ್ಯಾಮ್ರಾ ಸ್ಟಿಕ್. ವ್ಲಾಗಿಂಗ್ ಮಾಡುವಾಗ ಸೆಲ್ಫಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹೀಗೆ ಅಂದರೆ ನಮಗೆ ಒಂದು ಟ್ರೈಪಾಡು ಇಲ್ಲ ಮಿನಿ ಟ್ರೈಪಾಡು ಇಲ್ಲ ಈ ಥರ ಒಂದು ವೀಡಿಯೋ ಸ್ಟಿಕ್ ಇರಬೇಕಾಗುತ್ತೆ. ಒಂದ್ಸರಿ ವೀಡಿಯೋನ ಶೂಟ್ ಮಾಡಿ ಯಾವ ಥರ ಕ್ವಾಲಿಟಿ ಇದೆ, ಏನೇನು ಫೀಚರ್ಸ್ ಇದೆ ಅಂತ ಅದನ್ನು ನೋಡೋಣ ಬನ್ನಿ. ವಿಡಿಯೋ ಮೋಡ್ಗೆ ಹಾಕಿದ್ದೀನಿ ನಾನೀಗ. ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನನಗೆ ಬೆಸ್ಟ್ ಅನಿಸಿದ್ದು ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದರೆ, ಇದರಲ್ಲಿರುವಂಥ 1650mm ಲೆನ್ಸಿಂದ, ಫೋಕಲ್ ಲೆನ್ಸಿಂದ ನನಗೆ ಸ್ವಲ್ಪ ವೈಡ್ ಪರ್ಸ್ಪೆಕ್ಟಿವ್ ಕಾಣಿಸ್ತಾ ಇದೆ. ನಾನೀಗ ಡಿಸ್ಪ್ಲೇಲಿ ಏನು ನೋಡ್ತಾ ಇದ್ದೀನಿ, ನನಗೆ ಈ ಸ್ಕ್ರೀನ್ ಏನಿದೆ ಸ್ವಲ್ಪ ಅಗಲವಾಗಿರುವಂಥ ಸ್ಕ್ರೀನ್ ಕಾಣ್ತಾ ಇದೆ. ಸೊ ನಾನು ನಂದು ಒಂದು ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ದೀನಿ, ಮಾತಾಡುವಾಗ ವ್ಲಾಗಿಂಗ್ ಮಾಡುವಾಗ ಅಂದ್ರೂ ಅಷ್ಟೇ ಫಾಸ್ಟ್ ಟ್ರ್ಯಾಕಿಂಗ್ ಆಗಿ ಕಂಪ್ಲೀಟ್ ಸರೌಂಡಿಂಗಲ್ಲಿರುವಂಥ ಚಿತ್ರಣ ಕಾಣೋ ಥರ ಒಂದು ಆಪ್ಷನ್ ಇದೆ. ಸೊ ಬೆಸ್ಟ್ ವಿ ಆರ್ ಸ್ಟೆಬಿಲಿಟಿ ಇದೆ ಇದಕ್ಕೆ. ಯೂಶ್ವಲಿ ನಾನು ನಡೀತಾ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಮೂವ್ಮೆಂಟ್ ಇದೆ ಅಂತ ಹೇಳಿದ್ರು
ಸ್ಟೆಬಿಲೈಸ್ಡ್ ಆಗಿರುವಂಥ ವೀಡಿಯೋ ಇದರಲ್ಲಿ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಇನ್ನೊಂದು ನನಗೆ ಬೆಸ್ಟ್ ಅಡ್ವಾಂಟೇಜು ಈ ಕ್ಯಾಮ್ರಾದು ಏನಂತ ಅನಿಸಿದ್ದು ಅಂದರೆ ನಿಕಾನ್ ಸೀರೀಸ್ನ ಎಫ್ ಮತ್ತು ಇ ಮೌಂಟ್ ಲೆನ್ಸ್ಗಳನ್ನ ಆರಾಮಾಗಿ ನೀವು ಈ ಕ್ಯಾಮ್ರಾಗೆ ಫಿಕ್ಸ್ ಮಾಡ್ಬೋದು. ನನಗೆ ಸ್ವಲ್ಪ ಫೋಕಲ್ ಲೆಂತ್ ದೂರ ಇರುವಂಥದ್ದು, ಝೂಮ್ ಆಗಿ ಇರೋವಂಥ ವೀಡಿಯೋಸ್ ಬೇಕು, ಇಲ್ಲ ಮ್ಯಾಕ್ರೋ ವೀಡಿಯೋಸ್ ಬೇಕು ಅಂದರೆ ಬೇಕಾದ್ರೆ ನೀವು ಲೆನ್ಸ್ನ ಚೇಂಜ್ ಮಾಡಿ ಇದೇ ಕ್ಯಾಮ್ರಾ ಬಾಡಿ ಜೊತೆ ಯೂಸ್ ಮಾಡ್ತಾ ಬೇರೆ ಬೇರೆ ಥರದ ವೀಡಿಯೋಗಳನ್ನ ನೀವು ಆರಾಮಾಗಿ ಶೂಟ್ ಮಾಡ್ಬೋದು. ವ್ಲಾಗಿಂಗ್ ಪರ್ಪಸ್ಗೆ ಮಾಡಿರೋಂಥ ಕ್ಯಾಮ್ರಾ ಆಗಿರೋದ್ರಿಂದ ನಾವಿಲ್ಲಿ ಮೈಕ್ಗಳನ್ನ ನೋಡ್ಬೋದು. ಆಡಿಯೋ ಪಾಸ್ ಆಗಿ ಹೋಗ್ತಾ ಇದ್ದಾಗ ಮೈಕ್ಗಳು ಅದನ್ನು ಸೆನ್ಸಾರ್ ಮಾಡಿ ಆಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಮೈಕ್ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ವಿಡಿಯೋ ಕ್ಯಾಪ್ಚರಿಂಗಿಗೆ ಅಂತ ಬೇರೆ ಸಪ್ರೇಟ್ ಆಪ್ಷನ್ ಬಟನ್ ಇರುತ್ತೆ. ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಬೇರೆ ಶಟರ್ ಬಟನ್ ಇರುತ್ತೆ. ಸೊ ಹಾಗೆ ಮತ್ತು ಈ ಆಪ್ಷನ್ಗಳು ಕೂಡ ತುಂಬಾ ಈಸಿಯಾಗಿ ಮ್ಯಾನ್ಯಲ್ ಮೋಡ್ ಇಲ್ಲ ಆಟೋಮೆಟಿಕ್ ಮೋಡ್ನ ಯೂಸ್ ಮಾಡಿ ನಾನು ಕ್ಯಾಪ್ಚರ್ ಮಾಡ್ತೀನಿ ಫೋಟೋ ವೀಡಿಯೋಸ್ನ ಅಂದರೆ ತುಂಬ ಹ್ಯಾಂಡಿಯಾಗಿದೆ ಬಟನ್ಗಳು. ಹಾಗೆ ಹಿಂದೆಗಡೆ ನೋಡಿದ್ರೆ ಮತ್ತು ಯೂಸರ್ ಫ್ರೆಂಡ್ಲಿ ಆಗಿರೋಂಥ ನ್ಯಾವಿಗೇಷನ್ ಬಟನ್ಗಳಿರ್ಬೋದು, ಝೂಮ್ ಇನ್ ಮತ್ತು ಝೂಮ್ ಔಟ್ ಬಟನ್ಗಳು, ಮೆನು ಮತ್ತು ಪ್ಲೇಬ್ಯಾಕ್ ಬಟನ್ಗಳು ಕೂಡ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ ಈ ಕ್ಯಾಮ್ರಾದಲ್ಲಿ. ಒಂದು ಅಡ್ವಾನ್ಸ್ಡ್ ಕ್ಯಾಮ್ರಾದಲ್ಲಿ ಇರಬೇಕಾಗಿರೋಂಥ ಎಲ್ಲ ಆಪ್ಷನ್ಗಳು ಈ ಕ್ಯಾಮ್ರಾದಲ್ಲಿದೆ. ಫೋಟೋಗ್ರಫಿ ಮೋಡ್ ಮಾಡ್ತೀನಿ ಅಂದರೆ ಫೋಟೋಗ್ರಫಿ ಮೋಡ್ಗೆ ಸ್ವಿಚ್ ಮಾಡ್ಬೋದು, ಇಲ್ಲ ವಿಡಿಯೋಗ್ರಫಿ ಮೋಡ್ನ ಸ್ವಿಚ್ ಮಾಡ್ಬೋದು. ಹಾಗೆ ನಾನು ಕಲರ್ ಬ್ಯಾಲೆನ್ಸ್ನ ಚೇಂಜ್ ಮಾಡ್ತೀನಿ, ವೈಟ್ ಬ್ಯಾಲೆನ್ಸ್ನ ಚೇಂಜ್ ಮಾಡ್ತೀನಿ, ಕೆಲ್ವಿನ್ನ ಸೆಟ್ ಮಾಡ್ತೀನಿ, ಪಿಕ್ಚರ್ ಸ್ಟೈಲ್ನ ಸೆಟ್ ಮಾಡ್ತೀನಿ. ಇದಕ್ಕೆಲ್ಲದಕ್ಕೂ ಇದರಲ್ಲಿ ಆಪ್ಷನ್ಸ್ ಇರುತ್ತೆ. ಮತ್ತು ವೀಡಿಯೋನ ಬೇರೆ ಬೇರೆ ಫ್ರೇಮ್ಸ್ ರೇಟ್ಗಳಲ್ಲಿ ತೊಗೊಳೋದಕ್ಕೂ ಕೂಡ ಇದರಲ್ಲಿ ಆಪ್ಷನ್ ಇರುತ್ತೆ. ಇನ್ನೊಂದು ಬೆಸ್ಟ್ ಕ್ವಾಲಿಟಿ ಅಂದರೆ ಇದರಲ್ಲಿರುವಂಥ ಟಚ್ ಸ್ಕ್ರೀನ್ ಆಪ್ಷನ್ ಅಂತೂ ತುಂಬಾ ಸ್ಮೂತಾಗಿದೆ, ಹಾಗೆ ಅಷ್ಟೇ ಬೇಗ ವರ್ಕ್ ಆಗುತ್ತೆ. ಟಚ್ ಸೆನ್ಸಿಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಫೀಚರ್ಸ್ನ ನೋಡಿದ್ಮೇಲೆ, ಇಷ್ಟೆಲ್ಲ ಬಳಕೆನ ಮಾಡಿದ್ಮೇಲೆ ನನಗಂತೂ ಇದೊಂದು ಬೆಸ್ಟ್ ಕ್ಯಾಮ್ರಾ ಅನ್ನಿಸ್ತು. ವಿಡಿಯೋಗ್ರಫಿ ಮಾಡೋದಕ್ಕೆ ಶುರು ಮಾಡ್ತೀನಿ, ಮತ್ತು ವ್ಲಾಗಿಂಗ್ ಮಾಡೋದಕ್ಕೆ, ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕು ಅನ್ನೋರಿಗೆ ಒಳ್ಳೆ ಸಜೆಷನ್ ಅಂತ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ. ಇದರಿಂದ ಇನ್ನೂ ಯಾವ್ಯಾವ ಥರ ಕ್ವಾಲಿಟಿ ವೀಡಿಯೋ ಮಾಡ್ಬೋದು, ಎಲ್ಲೆಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ನಾವು ಬೇರೆ ಬೇರೆ ವೀಡಿಯೋಗಳಲ್ಲಿ ನಿಮಗೆ ಮಾಡಿ ತೋರಿಸ್ತೀವಿ. ಹಾಗೆ ನಮ್ಗೆ ಬರೋ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ಕೂಡ ನಾವು ಈ ಕ್ಯಾಮ್ರಾನ ಯೂಸ್ ಮಾಡಿರೋಂಥ ವೀಡಿಯೋಗಳನ್ನ ನೀವು ನೋಡ್ಬೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಬೆಲೆ ಹೇಳಿಲ್ಲ ಅಂದರೆ ಹೇಗೆ? ಈ ಕ್ಯಾಮ್ರಾ ವಿತ್ ಲೆನ್ಸ್, ವಿತ್ ಕಿಟ್ ಲೆನ್ಸ್, ಹಾಗೆ ಅಡಿಷ್ನಲ್ ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ ಮೇಲೆ ವರ್ಕ್ ಆಗುವಂಥ ಈ ಕ್ಯಾಮ್ರಾನ ತೊಗೋಬೇಕು ಅಂದರೆ ಸುಮಾರು 58,000ದಿಂದ 60,000ವರೆಗೂ ಬೆಲೆ ಬಾಳುತ್ತೆ. ಹಾಗೆ ಇದ್ರ ಜೊತೆ ಇನ್ನೊಂದು ಕಿಟ್ ಲೆನ್ಸು 1650 ಜೊತೆ ಇನ್ನೊಂದು 50-250 ಅಂತ ಇನ್ನೊಂದು ಫೋಕಲ್ ಲೆಂತ್ ಇರೋಂಥ ಲೆನ್ಸ್ ಕೂಡ ಸಿಗುತ್ತೆ. ಅದನ್ನು ಕಾಂಬೋ ಬಂಡಲ್ ಪ್ಯಾಕ್ ತೊಗೊಳ್ತೀನಿ ಅಂದರೆ ಅದು ಸುಮಾರು ನಿಮಗೆ 75,000 ರೇಂಜಲ್ಲಿ ಸಿಗುತ್ತೆ. ಹೊಸದಾಗಿ ಫೋಟೋಗ್ರಫಿ ಇಲ್ಲ ವಿಡಿಯೋಗ್ರಫಿ ಶುರು ಮಾಡ್ತಿದ್ದೀನಿ ಅನ್ನೋರಿಗೆ ನಾನು ಇದನ್ನು ಆಬ್ವಿಯಸ್ಲಿ ಸಜೆಸ್ಟ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಇನ್ ಕೇಸ್ ಏನಾದರೂ ನೀವು ಈ ಕ್ಯಾಮ್ರಾನ ತೊಗೋಬೇಕು ಅಂತ ಅನಿಸಿದ್ರೆ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಕ್ಯಾಮ್ರಾನ ತೊಗೋಬೋದು. ಮತ್ತು ಬೇರೆ ಏನಾದರೂ ಕ್ವಶನ್ಸ್ ಇದೆ, ಈ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡಬೇಕು, ಇಲ್ಲ ನೀವೇನಾದ್ರು ತೊಗೊಂಡು ಶೂಟ್ ಮಾಡಿದ್ರೆ ಹೇಗಿತ್ತು ಅಂತ ತೋರಿಸೋದಕ್ಕೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಅಲ್ಲಿವರೆಗೂ